ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ತುಂಬಾ ಜನ ಡೈಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರು, ಸರ್ ರಾಪಿಡ್ ಆಗಿ ಜಾಯ್ನ್ ಆಗೋದು ಹೇಗೆ, ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಅದು ಅರ್ಥ ಆಗೋ ತರ ಹೇಳ್ಕೊಡಿ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ, ಎಷ್ಟು ದಿನಕ್ಕೆ ಆಕ್ಟಿವೇಶನ್ ಆಗುತ್ತೆ, ಈ ತರ ಎಲ್ಲ ತುಂಬಾ ಜನ ಡೈಲಿ ಮೆಸೇಜ್ ಆಗ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಅವರಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ತರ ಜಾಯ್ನ್ ಆಗಬೇಕು, ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಎವ್ರಿ ಡೇ ಇದೇ ತರ ವಾಚ್ ಮಾಡ್ತಾ ಇರ್ಬೋದು. ನಾವು ಕೂಡ ಅಷ್ಟೇ ಡೈಲಿ ಡೆಲಿವರಿ ಫೀಲ್ಡ್ ಯಾವುದೇ ಆಗಿರ್ಬೋದು, ರಾಪಿಡೋ, ಪೋರ್ಟರ್, ಅಂಕಲ್ ಡೆಲಿವರಿ, ಇನ್ನು ಎಕ್ಸೆಟ್ರಾ ಏನೇನಿದಾವೆ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀವಿ. ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಬನ್ನಿ ಸ್ನೇಹಿತರೆ, ಇನ್ಯಾಕ್ ತಡ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರಾಪಿಡೋದಾಗಿ ಹೇಗ್ ಜಾಯ್ನ್ ಆಗೋದಂತ ಹೇಳ್ಕೊಡ್ತೀನಿ. ಜಾಯ್ನ್ ಆಗಕ್ ಮುಂಚೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಮೈನ್ ಅದು ಮಸ್ಟ್ ಅಂಡ್ ಶುಡ್ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ನೀವು ಅದರಲ್ಲಿ ಆಕ್ಟಿವೇಶನ್ ಮಾಡಕ್ ಆಗೋದಿಲ್ಲ. ಆಗಿನ್ ಮಾಡಕ್ಕೆ ಬನ್ನಿ, ಇವಾಗ ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಫಸ್ಟ್ ಹಂಗೆ ಹೇಳ್ತೀನಿ. ಯಾವ್ದೇ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡಲ್ಲ, ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹಂಗೆ ಹೇಳ್ಬಿಡ್ತೀನಿ. ಅದನ್ನ ನೀವು ಒಂದಲ್ಲ ಎರಡ್ ಸಲ ವಾಚ್ ಮಾಡಿ ಅದೇ ತರ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಹತ್ರ ಏನೇನ್ ಇರ್ಬೇಕು ಡಾಕ್ಯುಮೆಂಟ್ಸ್ ಅಂದ್ರೆ, ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ದು ಡಿ.ಎಲ್ ಮತ್ತೆ ನಿಮ್ದೊಂದು ಪಾಸ್ಬುಕ್, ಬ್ಯಾಂಕ್ ಯಾವ್ದೇ ಆಗಿರ್ಬೋದು, ಬ್ಯಾಂಕು ನಿಮ್ ಪಾಸ್ಬುಕ್. ಇಷ್ಟು 4 ಡಾಕ್ಯುಮೆಂಟ್ಸ್ ನಿಮ್ ಹೆಸರಲ್ಲೇ ಇರ್ಬೇಕು. ಇದು ಬೇರೆ ಹೆಸರಲ್ಲಿ ಯಾರದಲ್ಲಿ ಇದ್ರು ಇದು ಲಾಗಿನ್ ಆಗಲ್ಲ. ಇದು ಮೈನ್. ಎಲ್ಲಾ ಫೋಟೋ ಕೇಳ್ತಾನೆ, ಫ್ರಂಟ್ ಬ್ಯಾಕ್ ಎಲ್ಲವೂ ಫೋಟೋ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನ ಗಾಡಿಗೆ, ನಿಮ್ಮ ಗಾಡಿಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಗಾಡಿನೂ ಅಷ್ಟೇ ಟೂ ವೀಲರ್ ನಿಮ್ಮ ಹೆಸರಲ್ಲೇ ಇರಬೇಕು. ಬೇರೆ ಹೆಸರು ತಂದು ಅಟ್ಯಾಚ್ ಮಾಡಿದ್ರೆ ಮತ್ತೆ ಅದು ಮ್ಯಾಚ್ ಆಗಲ್ಲ. ಹಂಗಾಗಿ ಗಾಡಿಗೆ ಪಕ್ಕ ಆರ್ ಸಿ ಇರಬೇಕು, ಮೈನ್ ಆರ್ ಸಿ ಇದ್ದೇ ಇರಬೇಕು. ಅದಾದ್ಮೇಲೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿರೋದು ಡೇಟ್ ಕರೆಕ್ಟ್ ಆಗಿರ್ಬೇಕು. ಇದೆರಡು ಆದ್ಮೇಲೆ ಎಮಿಷನ್ ಟೆಸ್ಟ್ ಕೇಳ್ತಾನೆ. ಮತ್ತೆ ಇದೆಲ್ಲ ಆದ್ಮೇಲೆ ಗಾಡಿ ಫೋಟೋನು ಕೂಡ ಕೇಳ್ತಾನೆ, ಕರೆಕ್ಟ್ ಆಗಿ ನಂಬರ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ನೀವು ಯಾವ್ದೋ ಒಂದು ಗಾಡಿ ಕೊಟ್ಟಿರ್ತೀರಾ, ಅಲ್ಲಿ ಯಾವ್ದೋ ಒಂದು ಗಾಡಿ ರನ್ ಮಾಡ್ತಿರಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನೀವೆಲ್ಲ ಅಪ್ಲೋಡ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಗಾಡಿ ಫೋಟೋನು ಕೂಡ ಕೇಳ್ತಾನೆ. ಅದೇ ಗಾಡಿ ಇರಬೇಕು. ನೀವು ಯಾವ ಗಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರಾ ಅದೇ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಅವಾಗ ಮಾತ್ರನೇ ಲಾಗಿನ್ ಆಗತ್ತೆ ಇದು. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಲಾಗಿನ್ ಆಗಲ್ಲ. ಒಂದೇ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ದು ಹೆಸರು ಚೇಂಜ್ ಇದ್ರೂ ಕೂಡ ಅವನು ಕ್ಯಾನ್ಸಲ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಪಕ್ಕ ಇರಬೇಕು ಇದಕ್ಕೆ. ಮತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ರೊಸೀಜರ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಗೊತ್ತಿರ್ಬೇಕು ಎಲ್ಲರಿಗೂ. ಹೋಗಿ ಅಲ್ಲಿ ಹೋಗ್ಬಿಟ್ಟು ರಾಪಿಡೋ ಕ್ಯಾಪ್ಟನ್ ಅಂತ ಟೈಪ್ ಮಾಡಿದ್ರೆ ಸಾಕು, ಒಂದು ರಾಪಿಡೋ ಕ್ಯಾಪ್ಟನ್ ಆಪ್ ಓಪನ್ ಆಗುತ್ತೆ. ಅದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫಸ್ಟ್ ನಿಮ್ದು ಮೊಬೈಲ್ ನಂಬರ್ ಕೇಳುತ್ತೆ ಲಾಗಿನ್ ಮಾಡಕ್ಕೆ. ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. OTP ಹಾಕಿದ್ಮೇಲೆ ಕೇಳುತ್ತೆ ನಿಮ್ದು ಟೂ ವೀಲರ್ ಅಟ್ಯಾಚ್ ಮಾಡ್ತೀರಾ, ತ್ರೀ ವೀಲರ್ ಮಾಡ್ತೀರಾ, ಫೋರ್ ವೀಲರ್ ಯಾವ್ದಂತ ಆಪ್ಷನ್ ಬರುತ್ತೆ ನಿಮ್ಗೆ. ನಿಮ್ಮ ಹತ್ರ ಯಾವ ಗಾಡಿ ಇದೆ, ಯಾವ್ದು ಅಟ್ಯಾಚ್ ಮಾಡ್ತಾ ಇದೀರಾ ಅದಕ್ಕೆ ಮಾತ್ರ ನೀವು ಆಪ್ಷನ್ ತಗೊಳ್ಳಿ. ಟೂ ವೀಲರ್ ಇದ್ರೆ ಟೂ ವೀಲರ್ ಆಪ್ಷನ್ ತಗೊಳ್ಳಿ. ಟೂ ವೀಲರ್ ಆಪ್ಷನ್ ತಗೊಂಡ್ಮೇಲೆ ನಿಮ್ಗೆ ಅಲ್ಲಿಂದ ಒಂದೊಂದೇ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಪ್ಲೋಡ್ ಮಾಡಕ್ಕೆ. ಫಸ್ಟ್ ಆಧಾರ್ ಕಾರ್ಡ್ ಕೇಳುತ್ತೆ, ಫ್ರಂಟ್ ಟು ಬ್ಯಾಕ್ ಆಧಾರ್ ಕಾರ್ಡ್ ಕ್ಲಿಯರ್ ಆಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ನೀವು ಗ್ಯಾಲರಿಯಿಂದ ತಗೊಂಡು ಅಪ್ಲೋಡ್ ಮಾಡಿದ್ರೆ ಮೋಸ್ಟ್ಲಿ ನನಗೆ ಅನ್ಸೋ ಪ್ರಕಾರ ಅಕ್ಸೆಪ್ಟ್ ಆಗಲ್ಲ. ಮುಂಚೆ ಇತ್ತಿದ್ದು ಗ್ಯಾಲರಿಲಿ ಹಂಗೆ ಡೈರೆಕ್ಟ್ ತಗೊಂಡು ಅಪ್ಲೋಡ್ ಮಾಡಬಹುದಾಯ್ತು. ಬಟ್ ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಯಾವ್ಯಾವ್ದೋ ಅಪ್ಲೋಡ್ ಮಾಡ್ತಾರೆ ಅಂತ ಡೈರೆಕ್ಟ್ ಆಗಿ ಏನ್ ಒರಿಜಿನಲ್ ನಿಮ್ದು ಇರುತ್ತೆ ಸರ್ಟಿಫಿಕೇಟ್, ಅದನ್ನೇ ಡೈರೆಕ್ಟ್ ಆಗಿ ಕ್ಯಾಮ್ರಾದಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿ ಅಲ್ಲೇ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಕ್ಲಿಯರೆನ್ಸ್ ಆಗಿ ಮಾಡಿ. ಕ್ಲಿಯರಿಟಿ ಕರೆಕ್ಟ್ ಆಗಿದ್ರೆ ಅವ್ನು ಬೇಗ ಆಕ್ಟಿವೇಶನ್ ಮಾಡ್ತಾನೆ. ಅದು ಕ್ಲಿಯರೆನ್ಸ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಬ್ಲರ್ ಇದ್ರೆ ಏನಾಗುತ್ತೆ, ಆಕ್ಟಿವೇಶನ್ ಬೇಗ ಆಗಲ್ಲ. ವೆರಿಫಿಕೇಶನ್ ಮತ್ತೆ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕ್ಯಾಮ್ರಾ ನೀಟಾಗಿ ಕ್ಲಿಯರ್ ಮಾಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಫ್ರಂಟ್ ಟು ಬ್ಯಾಕ್. ಅದೇ ತರ ಪಾನ್ ಕಾರ್ಡು ಅಷ್ಟೇ ಫ್ರಂಟ್ ಟು ಬ್ಯಾಕ್ ತೆಗೆದು ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಡಿ.ಎಲ್ ಕೇಳ್ತಾನೆ ನಿಮ್ದು. ಡಿ.ಎಲ್ ಕೂಡ ಅಷ್ಟೇ ಫ್ರಂಟ್ ಟು ಬ್ಯಾಕ್ ನೀಟಾಗಿ ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ ಇಷ್ಟ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಗಾಡಿಗೆ ಬರ್ತಾನೆ. ಗಾಡಿಗೆ ಫಸ್ಟ್ ಆರ್ ಸಿ ಕೇಳ್ತಾನೆ. ಆರ್ ಸಿನೂ ಅಷ್ಟೇ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಬೇರೆ ತೆಗೆದು ಫೋಟೋ ತೆಗೆದು. ಇದಾದ್ಮೇಲೆ ನೆಕ್ಸ್ಟ್ ನಿಮ್ದು ಇನ್ಸೂರೆನ್ಸ್ ಲೆಟರ್ ಕರೆಕ್ಟ್ ಆಗಿ ಡೇಟ್ ಇದೆಯಾ ಇದಕ್ಕೆ, ಇಲ್ಲ ಮುಗಿದೋಗಿದೆ, ಅದು ಕೂಡ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗೋದ್ ಮುಂಚೆನೆ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಪೈರ್ ಆಗೋದು ಮಾಡಿದ್ರೆ ಮತ್ತೆ ಎಲ್ಲ ಓಕೆ ಆಗಿರುತ್ತೆ, ಲಾಸ್ಟ್ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಇದು ಎಮಿಷನ್ ಟೆಸ್ಟ್ ನಮಗೆ ಸ್ವಲ್ಪ ಕೇಳ್ತಾ ಇರಲಿಲ್ಲ. ಇವಾಗ ಹೆಂಗ ಗೊತ್ತಿಲ್ಲ, ನಾವು ತುಂಬಾನೇ 10 ಇಯರ್ಸ್ ಆಯ್ತು ನಾವು ಜಾಯ್ನ್ ಆದಾಗ, ಕೇಳ್ತಿರಲಿಲ್ಲ. ಇವಾಗ ಕೇಳ್ತಾನೆ ಹೆಂಗಂತ ಗೊತ್ತಿಲ್ಲ. ಮೇನ್ ಇವೆರಡು ಬೇಕೇ ಬೇಕು. ಗಾಡಿ ಡಾಕ್ಯುಮೆಂಟ್ಸ್ ಅಂದ್ಮೇಲೆ ನಿಮಗೆ ಇನ್ಸೂರೆನ್ಸ್ ಅಂಡ್ ಗಾಡಿದು ಆರ್ ಸಿ ಎರಡು ಬೇಕು. ಇದಾದ್ಮೇಲೆ ಲಾಸ್ಟ್ ಗೆ ಗಾಡಿ ಫೋಟೋ ಕೇಳ್ತಾನೆ. ಫ್ರಂಟ್ ಬ್ಯಾಕ್ ಅಲ್ಲಿ ಗಾಡಿ ನಂಬರ್ ಪ್ಲೇಟ್ ಏನ್ ಇರುತ್ತೋ ಅದ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡಿ ಫೋಟೋ ಅಪ್ಲೋಡ್ ಮಾಡ್ಬೇಕು. ಇದು ಅಷ್ಟೇನೆ ಪಕ್ಕ ಇರಬೇಕು. ನೀವು ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ರೆ ಮಾತ್ರನೇ ಆಗತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಆದ್ಮೇಲೆ ನಿಮ್ದು ಒಂದು ಫೋಟೋ ಕೇಳ್ತಾನೆ. ಲೈವ್ ಆಗಿ ನೀವು ಒಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದು ಕಂಪಲ್ಸರಿ. ಯಾವುದೇ ಕಂಪ್ನಿಗೆ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ, ರಾಪಿಡೋ, ಓಲಾ, ಉಬರ್ ಯಾವುದಕ್ಕೆ ಆಗಿರ್ಬೋದು, ನೀವು ಡೆಲಿವರಿ ಯಾವುದೇ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೂ ಯಾವುದೇ ಆಗಿ ಲೈವ್ ಆಗಿ ಒಂದು ಫೋಟೋ ತಗೊಂತಾನೆ. ಯಾಕೆಂದ್ರೆ ಗೊತ್ತಿರಬೇಕು, ನೀವು ಯಾವುದೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬಿಟ್ಟು ಯಾರ್ದೋ ತಗೊಂಬಂದು ನೀವು ಯಾರೋ ರನ್ ಮಾಡ್ಬೋದು ಬೇರೆಯವರು. ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟು ನಿಮ್ಮದು ಫೋಟೋ ಲೈವ್ ಎರಡಕ್ಕೂ ಮ್ಯಾಚ್ ಆಗಬೇಕು. ಅವಾಗ ಮಾತ್ರ ನಿಮ್ಮ ಡ್ಯೂಟಿ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಡೆಲಿವರಿ ಫೀಲ್ಡ್ಗೆ ಯಾವುದಕ್ಕೆ ಹೋದ್ರೂ ಡಾಕ್ಯುಮೆಂಟ್ಸ್ಗೆ ಅಪ್ಲೋಡ್ ಆದಮೇಲೆ ನಿಮ್ಮದು ಒಂದು ಫೋಟೋ ಫೈನಲಲ್ಲಿ ತಗೊಂತಾನೆ ಕ್ಯಾಪ್ಚರು. ಅದು ನಿಮ್ಮ ID ಕಾರ್ಡ್ಗೆ ಒಂದು ಪ್ರೂಫ್ ಬೇಕಲ್ವಾ, ಅದಕ್ಕೋಸ್ಕರ ನೀವೇ ಈ ಕಂಪ್ನಿ ಡ್ಯೂಟಿ ಮಾಡ್ತಿದ್ದೀರಾ,
ನಿಮ್ಮ ಹೆಸರಲ್ಲೇ ಡಾಕ್ಯುಮೆಂಟ್ಸ್ ಇದೆ ಅನ್ನೋದು ಒಂದು ಪ್ರೂಫ್ಗೋಸ್ಕರ ನಿಮ್ದು ಫೋಟೋ ಕೇಳ್ತಾನೆ. ಕಂಪಲ್ಸರಿ ಫೋಟೋ ಬೇಕು, ನಿಮ್ದೇ ಹಾಕ್ಬೇಕು ಅಪ್ಲೋಡು. ನೀವು ಯಾವುದೋ ಡಾಕ್ಯುಮೆಂಟ್ಸ್ ಒಂದು ಅಪ್ಲೋಡ್ ಮಾಡಿದ್ರೆ ಆ ಫೋಟೋ ಬೇರೆ ಅದು ಹಾಕಿದ್ರೆ ಗ್ಯಾರಂಟಿ ಫೇಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಮಸ್ಟ್ ಅಂಡ್ ಶುಡ್ ನಿಮ್ದು ಫೋಟೋ ಕಂಪಲ್ಸರಿ ಲೈವ್ ಆಗಿ ಕೇಳ್ತಾನೆ, ಅದೊಂದು ಫೋಟೋ ಕೊಡ್ಲೇಬೇಕಾಗತ್ತೆ. ಇದೆಲ್ಲ ಅಪ್ಲೋಡ್ ಆದ್ಮೇಲೆ ಅವನು ಟೈಮ್ ತಗೊಂತ ಲಾಸ್ಟ್ಗೆ ಕನ್ಫರ್ಮೇಶನ್ಗೆ 1 or 2 days ತಗೋಬಹುದು, ಇಲ್ಲ ಬೇಗ ಕೂಡ ಆಕ್ಟಿವೇಶನ್ ಮಾಡಬಹುದು, ಹೇಳಕ್ ಆಗಲ್ಲ. ನಮಗೆಲ್ಲ ಅವಾಗ 3 days 4 days ಟೈಮ್ ತಗೊಂತ ಇದ್ರು ವೆರಿಫಿಕೇಶನ್ಗೆ. ಹಂಗಾಗಿ ಅವಾಗ ಯಾಕಂದ್ರೆ ಸ್ವಲ್ಪ ಕಸ್ಟಮರ್ ಕೇರ್ ಕಡಿಮೆ ಇದ್ರು, ಹಂಗಾಗಿ ಏನಾಗ್ತಿತ್ತು ಸ್ವಲ್ಪ ಟೈಮ್ ತಗೊಂತ ಇದೆ. ಸ್ಟಾರ್ಟಿಂಗ್ ಇನ್ನ ಬಂದಿತ್ತಲ್ಲ ಹಂಗೆ ವೆರಿಫಿಕೇಶನ್ ಟೈಮ್ ತಗೊಂಡು. ಇವಾಗೆಲ್ಲ ಸ್ವಲ್ಪ ಕಸ್ಟಮರ್ ಕೇರ್ ಜಾಸ್ತಿ ಇದಾರೆ, ಎಲ್ಲ ಪ್ರೊಸೆಸರ್ ಬೇಗ ಬೇಗ ಫಾಸ್ಟ್ ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ತಾರೆ ಅಂತ ಅನಿಸ್ತದೆ ನಮಗೆ ಅನ್ಸೋ ಪ್ರಕಾರ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು. ಇಷ್ಟಿದ್ರೆ ಮಾತ್ರನೇ ನಿಮ್ದು ಟೂ ವೀಲರ್ ರಾಪಿಡೋ ಆಗಿರ್ಬೋದು, ಓಲಾ ಆಗಿರೋದು, ಊಬರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಅಟ್ಯಾಚ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಯಾವ್ದೇ ಕಂಪ್ನಿ ನೀವು ಅಟ್ಯಾಚ್ ಮಾಡ್ತಿರೋದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು ನಿಮ್ದು. ಇದ್ರ ಯಾವ್ದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಕೂಡ ಆಗಲ್ಲ. ಎಲ್ಲ ನಿಮ್ದೇ ಇರ್ಬೇಕು. ಮತ್ತೆ ನೀವು ಆಮೇಲೆ ಬೇಕಾದ್ರೆ ನೀವು ಯಾವ್ದಾರ ಗಾಡಿ ರನ್ ಮಾಡಿ, ತೊಂದ್ರೆ ಇಲ್ಲ. ನೀವ್ ಏನ್ ಅಟ್ಯಾಚ್ ಮಾಡ್ತಿರಲ್ಲ ಸ್ಟಾರ್ಟಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮ್ ಹೆಸರಲ್ಲೇ ಗಾಡಿ ಇರ್ಬೇಕು. ಅದು ನಿಮ್ದೇ ಫೋಟೋ ಕೂಡ ಕೇಳ್ತಾನೆ. ಇದೆಲ್ಲ ಆಕ್ಟಿವೇಶನ್ ಆದ್ಮೇಲೆ ನೀವ್ ಬೇಕಾದ್ರೆ ಬೇರೆ ಗಾಡಿ ರನ್ ಮಾಡ್ಬೋದು, ತೊಂದ್ರೆ ಇಲ್ಲ. ಅವಾಗ ನೀವು ಯಾವ್ದಾರ ಸ್ಕೂಟಿನಾರು ಓಡಿಸ್ಕೊಳ್ಳಿ, ಗೇರ್ ಗಾಡಿನಾರು ಓಡಿಸಿ, ಬಟ್ ಅವ್ರೇನ್ ನೋಡಕ್ ಬರಲ್ಲ ಅವಾಗ. ಹಂಗಾಗಿ ಏನಾಗುತ್ತೆ, ರನ್ ಆಗುತ್ತೆ. ಬಟ್ ನೀವು ಡಾಕ್ಯುಮೆಂಟ್ಸ್ ಒಂದ್ ಕೊಟ್ಟು ಗಾಡಿ ನಂಬರ್ ಬೇರೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಯಾವ್ದೇ ತರ ವೆರಿಫಿಕೇಶನ್ ಅಲ್ಲಿ ಫೇಲ್ ಮಾಡ್ತಾರೆ, ಮತ್ತೆ ನಿಮ್ದು ರಿಜೆಕ್ಟ್ ಆಗುತ್ತೆ. ಮತ್ತೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಅವಾಗ ಮತ್ತೆ ಮ್ಯಾಚ್ ಆಗಲ್ಲ. ಒಂದ್ಸಲಿ ರಿಜೆಕ್ಟ್ ಆದ್ರೆ ಮತ್ತೆ ಅದು ಎಷ್ಟು ಟೈಮ್ ತಗೊಂತಾನೆ, ಮತ್ತೆ ಇನ್ನೊಂದ್ ತಿಂಗಳು 2 ತಿಂಗಳು ಮತ್ತೆ. ಅದಕ್ಕೋಸ್ಕರ ಈ ತರ ಪದೇ ಮಾಡ್ಬೇಡಿ. ಮಾಡಂಗಿದ್ರೆ ಒಂದೇ ಸಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಅಪ್ಲೋಡ್ ಮಾಡಿ, ಖಂಡಿತ ಬೇಗ ಆಗ್ಬಿಡುತ್ತೆ. ಪಾರ್ಟ್ ಟೈಮ್ ಅಂತೂ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ರಾಪಿಡ್ ಆಗಿ ಪಾರ್ಟ್ ಟೈಮ್ ಆರ್ಡರ್ ಕೊಡ್ತಾ ಇಲ್ಲಲ್ವಾ. ಹಂಗಾಗಿ ಆದಷ್ಟು ಫುಲ್ ಟೈಮ್ ಮಾಡೋರಾದ್ರೆ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಅಂದ್ರೆ ಮುಂಚೆ ಚೆನ್ನಾಗಿತ್ತು ಆರ್ಡರ್ ಬರೋ, ಈಗ ಸದ್ಯಕ್ಕೆ ಪಾರ್ಟ್ ಟೈಮ್ ಅಲ್ಲಿ ಆರ್ಡರ್ ಇಲ್ಲ. ಇದಾವೆ ಬಟ್ ಫುಲ್ ಟೈಮ್ ಮಾಡೋರಿಗೆ ಜಾಸ್ತಿ ಆರ್ಡರ್ ಕೊಡ್ತಾ ಇರೋದ್ರಿಂದ ಪಾರ್ಟ್ ಟೈಮ್ ಸ್ವಲ್ಪ ಕಡಿಮೆ ಆಗಿದೆ. ಹಂಗಾಗಿ ಏನ್ ಮಾಡಕ್ ಆಗಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಎಲ್ಲ ಐಡಿ ಮಿಕ್ಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೀನಿ. ರಾಪಿಡ್ ಒಂದೇ ಅಲ್ಲ, ಎಲ್ಲಾವು ಪೋರ್ಟರ್, ಅಂಕಲ್ ಡ್ರೈವ್ ಎಲ್ಲ ಮಿಕ್ಸ್ ಆಗಿದ್ರೆ ಯಾವ್ದ್ರಲ್ಲಾರು ಒಂದ್ರಲ್ಲಿ ಆರ್ಡರ್ ಬರ್ತಾ ಇರುತ್ತೆ. ಅವಾಗ ನೀವು ಡ್ಯೂಟಿ ಮಾಡ್ಬೋದು. ಒಂದನ್ನೇ ನಂಬ್ಕೊಂಡು ಡ್ಯೂಟಿ ಮಾಡಕ್ ಹೋಗ್ಬೇಡಿ, ಓಕೆನಾ. ಬಟ್ ಇಷ್ಟು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು ನಿಮ್ದು. ಒಂದು ಕಂಪ್ನಿಗೆ ಯಾವ್ದೇ ಒಂದು ಕಂಪ್ನಿ ಡೆಲಿವರಿ ಫೀಲ್ಡ್ ಇದೆ ಅಂತ ಅಲ್ಲ, ರಾಪಿಡೋಗೆ ಅಂತ ಅಲ್ಲ, ಯಾವುದೇ ಒಂದು ಡೆಲಿವರಿ ಫೀಲ್ಡ್ ಜಾಯ್ನ್ ಆಗ್ತಾರೆ ಅಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್: ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಿಮ್ದು DL, ನಿಮ್ದು ಬ್ಯಾಂಕ್ ಪಾಸ್ಬುಕ್, ಅದಾದ್ಮೇಲೆ ಗಾಡಿಗೆ RC, ಇನ್ಸೂರೆನ್ಸ್, ಹಂಗೆ ಗಾಡಿ ಫೋಟೋ, ಇಷ್ಟು ಕೂಡ ಕೇಳ್ತಾರೆ ಮಸ್ಟ್ ಅಂಡ್ ಶುಡ್. ಇದ್ರಲ್ಲಿ ಯಾವ್ದು ಒಂದಿಲ್ಲ ಅದನ್ನ ಗಾಡಿದು ವೆರಿಫಿಕೇಶನ್ ಆಗಲ್ಲ, ನೀವು ಜಾಯ್ನ್ ಆಗಕ್ ಆಗಲ್ಲ ಡೆಲಿವರಿ ಫೀಲ್ಡ್ ಗೆ. ಹಂಗಾಗಿ ಇಷ್ಟೆಲ್ಲ ಇಟ್ಕೊಳ್ಳಿ. 100% ನೀವು 2 ವೀಲರ್, 3 ವೀಲರ್, 4 ವೀಲರ್ ಯಾವ್ದಕ್ ಬೇಕಾದ್ರೂ ಜಾಯ್ನ್ ಆಗ್ಬೋದು ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ. ಓಕೆ, ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಬಟ್ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಟೈಮ್ ರಿಪೀಟ್ ಅಲ್ಲಿ ನೋಡಿ ವಿಡಿಯೋನ, 100% ಅರ್ಥ ಆಗುತ್ತೆ. ಏನ್ ಹೇಳಿದ್ನೋ ಅದೇ ತರ ಪ್ರೊಸೀಜರ್ ಬರುತ್ತೆ ಇದರಲ್ಲಿ. ನೀವು ಒಂದು ಆಪ್ ಡೌನ್ಲೋಡ್ ಮಾಡಿದ್ಮೇಲೆ ಜಾಸ್ತಿ ಏನ್ ಕೇಳಲ್ಲ. ಫಸ್ಟ್ ಮೊಬೈಲ್ ನಂಬರ್ ಬರುತ್ತೆ, OTP ಬರುತ್ತೆ, ಇದೆಲ್ಲ ಅಪ್ಲೋಡ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಅಷ್ಟೇನೆ. ಲಾಸ್ಟ್ ಅಲ್ಲಿ ಸಬ್ಮಿಟ್ ಕೊಟ್ಮೇಲೆ ಅವ್ನು ಟೈಮ್ ತಗೊಂತಾನೆ, ಆಟೋಮೆಟಿಕ್ ಆಕ್ಟಿವೇಶನ್ ಆಗುತ್ತೆ. ಇದಕ್ಕೆ ಯಾವ್ದೇ ತರ ಚಾರ್ಜಸ್ ಮಾಡಲ್ಲ. ರಾಪಿಡ್ ಆಗಿ ಗೊತ್ತಿರ್ಬೇಕು, ಯಾವ್ದೇ ತರ ₹1 ಕೂಡ ಜಾಯ್ನಿಂಗ್ ಫೀಸ್ ಇಲ್ಲ. ಪೋರ್ಟರ್ಗೆ ಮಾತ್ರ ಸ್ವಲ್ಪ ಇದೆ, ₹150 ಅನ್ನೋ ಸದ್ಯಕ್ಕಿದೆ. ಅದ್ರಲ್ಲಿ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತಾನೆ, ಒಂದೇ ತರ ಇರಲ್ಲ ಯಾವಾಗ್ಲೂ ಪೋರ್ಟರ್ಲಿ ಜಾಯ್ನಿಂಗ್ ಫೀಸು. ನಾವು ಜಾಯ್ನ್ ಆಗ್ಬೇಕಾದ್ರೆ ₹900 ಇತ್ತು, ಅನಂತರ 700 ಮಾಡ್ದ, ಕೆಲವು ಟೈಪ್ 500. ಇವಾಗ ಏನೋ ಮೊನ್ನೆ ಎಲ್ಲ ಆಫರ್ ಬಿಟ್ಟಿದ್ದ 150 ಇತ್ತು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಪ್ರೆಸೆಂಟ್ಲಿ ನಮಗೆ. ಸ್ವಿಗ್ಗಿ ಝೊಮ್ಯಾಟೋಗೂ ಅಷ್ಟೇನೆ ಜಾಯ್ನಿಂಗ್ ಫೀಸ್ ಅದಕ್ಕೂ ಕೂಡ ಇದೆ. ಅದರಲ್ಲಿ ನೀವೇನ್ ಕಟ್ಟಂಗಿರಲ್ಲ, ಬಟ್ ಅವರೇ ನಿಮ್ಮನ್ನು ಡ್ಯೂಟಿ ಮಾಡ್ತಿರಲ್ಲ ಅವಾಗ ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಅಲ್ಲಿ ನಿಮ್ಮ ಸ್ಯಾಲರಿಯಲ್ಲೇ ಕಟ್ ಮಾಡ್ಕೊಂತಾನೆ ಇಷ್ಟಿಷ್ಟ ಅಂತ ಅವನು. ನಾವು ಜಾಯ್ನ್ ಆದಾಗ ಅದಕ್ಕೂ ₹1000, ₹200 ಇತ್ತು. ಅದು 2 ವೀಕ್ 3 ವೀಕ್ಸ್ ಕಟ್ ಮಾಡ್ಕೊಂತಾನೆ ಇಷ್ಟಿಷ್ಟ ಅಂತ. ಒಂದೇ ಸಲ ಕಟ್ ಮಾಡಲ್ಲ, 500 ಈ ತರ 3 ವೀಕ್ಸ್ ಕಟ್ ಮಾಡ್ತಾನೆ. ಹಂಗಾಗಿ ಅದ್ರಲ್ಲಿ ಏನ್ ಕಟ್ ಮಾಡ್ತಾನೆ ಅಂದ್ರೆ ಅವ್ರು ಬ್ಯಾಗ್ ಕೊಡ್ತಾರೆ, ಯೂನಿಫಾರ್ಮ್, ಟಿ ಶರ್ಟ್ ಎಲ್ಲ ಕೊಡ್ತಾರಲ್ವಾ, ಹಂಗಾಗಿ ಅದಕ್ಕೆ ಅಮೌಂಟ್ ಕಟ್ ಮಾಡ್ತಾನೆ ಅವನು. ಮತ್ತೆ ಅದ್ರಲ್ಲಿ ಕಂಪಲ್ಸರಿ ಯೂನಿಫಾರ್ಮ್ ಹಾಕ್ಬೇಕು, ಬ್ಯಾಗ್ ಬೇಕು ಡೆಲಿವರಿ ಫೀಲ್ಡ್ ಅಲ್ಲಿ. ಅದೊಂದು ಬೇಜಾರು. ಎನಿ ಟೈಮ್ ಸ್ವಿಗ್ಗಿ ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಡು ಡೆಲಿವರಿ ಬ್ಯಾಗ್ ಕಟ್ಕೊಂಡು ಡ್ಯೂಟಿ ಮಾಡಕ್ಕೆ ಬೇಜಾರ. ಯಾಕಂದ್ರೆ ಗೊತ್ತಿರ್ಬೇಕು, ಡೆಲಿವರಿ ಬಾಯ್ಸ್ ಅಂದ್ರೆ ಕೆಲವು ಕಡೆ ರೆಸ್ಪೆಕ್ಟ್ ಕೊಡಲ್ಲ. ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಮಾಲ್ಗಳಾಗಿರ್ಬೋದು, ಎಲ್ಲೇ ಆಗ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಟಿ ಶರ್ಟ್ ಬ್ಯಾಗ್ ಎಲ್ಲ ಹಾಕೊಂಡು ಓಡಾಡಕ್ಕೆ ಬೇಜಾರಾಗೋದ್ರಿಂದ ಕೆಲವು ಹುಡುಗರು ಜಾಸ್ತಿ ಡೆಲಿವರಿ ಫೀಲ್ಡ್ ಹೋಗಲ್ಲ. ಫುಡ್ ಡೆಲಿವರಿಗೆ ಬೇರೆಯವನೇ ಮಾಡ್ತಾರೆ. ಬೇರೆ ಯಾವ್ದೇ ಕಂಪ್ನಿ ಆಗಿರ್ಬೋದು, ಇವಕ್ಕೆಲ್ಲ ಒಂದು ಯೂನಿಫಾರ್ಮ್ ಕಂಪಲ್ಸರಿ ಅಂತ ಏನಿಲ್ಲ. ರಾಪಿಡ್ ಆಗಿರ್ಬೋದು, ಪೋರ್ಟ್ರು, ಅಂಕಲ್, ಯಾವ ಕಡೆ ಯೂನಿಫಾರ್ಮ್ ಇಲ್ಲ, ಬ್ಯಾಗ್ ಇಲ್ಲ. ನಾವ್ ಹೆಂಗೆ ಡ್ಯೂಟಿಗೆ ಹೋಗ್ತೀವೋ ಫಾರ್ಮಲ್ ಡ್ರೆಸ್ ಹಾಕೊಂಡು, ಅದೇ ತರ ಕೂಡ ಇವಕ್ಕೂ ಹೋಗ್ಬೋದು. ಹಂಗಾಗಿ ಇವರಲ್ಲಿ ಯಾವ್ದೇ ತರ ಯೂನಿಫಾರ್ಮ್ ಸ್ಟ್ರಿಕ್ಟ್ ಆಗಿ ಏನಿಲ್ದೇ ಇರೋ ಕಾರಣ ಇದೊಂಥರ ಅಫಿಷಿಯಲ್ ಡ್ಯೂಟಿ ಇದ್ದಂಗೆ ಇರುತ್ತೆ. ಬಟ್ ಸ್ವಿಗ್ಗಿ ಝೊಮ್ಯಾಟೊ ಅದೊಂದು ಬೇಜಾರು ಅನ್ನೋದು ಬಿಟ್ರೆ ಇನ್ನೇನಿಲ್ಲ. ಮನೆ ಹತ್ರ ಇರ್ತವೆ, ಆರಾಮಾಗಿ ಡ್ಯೂಟಿ ಮಾಡ್ಕೋಬಹುದು. ಬಟ್ ಎನಿ ಟೈಮ್ ಟಿ ಶರ್ಟ್ ಇರ್ಲೇಬೇಕು. ಟಿ ಶರ್ಟ್ ಇಲ್ಲ ಅಂದ್ರೆ ಅವ್ನು ಯಾವಾಗ ಸೆಲ್ಫಿ ಕೇಳ್ತಾರೆ ಅಂತ ಹೇಳಕ್ ಆಗಲ್ಲ. ಯಾವಾಗ ಸೆಲ್ಫಿ ಕೇಳ್ತಾನೋ, ಒಂದು ಆರ್ಡರ್ ಪಿಕಪ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಇಷ್ಟು ಸೆಕೆಂಡ್ ಒಳಗಡೆ ಇಲ್ಲ ಇಷ್ಟು ನಿಮಿಷದೊಳಗಡೆ ನಿಮ್ದು ಟಿ ಶರ್ಟ್ ಬ್ಯಾಗ್ ಇದ್ರೆ ಅಷ್ಟೊಳಗೆ ಸೆಲ್ಫಿ ಕೊಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೂ ಕೂಡ ಪೆನಾಲ್ಟಿ ಆಗ್ತಾನೆ. ಗೊತ್ತಿರ್ಬೇಕು ಡೆಲಿವರಿ ಮಾಡೋರು ಸ್ವಿಗ್ಗಿ ಝೊಮ್ಯಾಟೊದವರಿಗೆ. ಹಂಗಾಗಿ ನೀವು ಯಾವ ಆರ್ಡರ್ ಸೆಲ್ಫಿ ಕೇಳ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ
ಅವ್ರ ಡ್ಯೂಟಿ ಲಾಗಿನ್ ಇರೋವರ್ಗು ಸ್ವಿಗ್ಗಿ ಝೊಮ್ಯಾಟೊ ಕಂಪಲ್ಸರಿ ಯೂನಿಫಾರ್ಮ್ ಅಲ್ಲಿ ಇದ್ದೇ ಇರ್ತಾರ ಅವರು. ಯೂನಿಫಾರ್ಮ್ ಹಾಕಿ ಹೇಳಿದ್ನಲ್ಲ, ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ. ಡೆಲಿವರಿ ಬಾಯ್ಸ್ ಆದ್ರೆ ಈ ಬೆಂಗಳೂರಲ್ಲಿ ಕೆಲವೊಬ್ರು ರೆಸ್ಪೆಕ್ಟ್ ಕೊಡಲ್ಲ, ಏನೋ ಕೀಳಾಗಿ ನೋಡ್ತಾರೆ. ಬಟ್ ಅವ್ರು ಮಾಡಿಲ್ಲ ಅಂದ್ರೆ ಇವತ್ತು ಎಷ್ಟೋ ಜನ ಡೆಲಿವರಿ ಬಾಯ್ಸ್ ಇಲ್ಲದಿದ್ರೆ ಬೆಂಗಳೂರಲ್ಲಿ ಎಲ್ಲಾ ಅವ್ರ ಕೆಲಸ ಅವರೇ ಮಾಡ್ಕೋಬೇಕಾಗಿತ್ತು. ಏನೇ ಒಂದ್ ಮೆಟೀರಿಯಲ್ ಬೇಕಂದ್ರೆ ಅವರೇ ಬಂದ್ ತಗೊಂಡೋಗ್ಬೇಕು, ಊಟ ಬೇಕು ಅಂದ್ರೆ ಅವರೇ ಬಂದ್ ತಗೊಂಡೋಗ್ಬೇಕಾಗಿತ್ತು. ಹೊರಗಡೆ ಯಾವ್ದೇ ತರ ಟ್ರಾನ್ಸಾಕ್ಷನ್ ಆಗ್ತಿರ್ಲಿಲ್ಲ, ಟ್ರಾನ್ಸ್ಪೋರ್ಟ್ ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ಡೆಲಿವರಿ ಬಾಯ್ಸ್ ಅಂದ್ರೆ ಎಷ್ಟೋ ಅಂದ್ರೆ ಎಷ್ಟೋ ಹೆಲ್ಪ್ ಇದೆ ಜನಗಳಿಗೆ. ಆದ್ರೆ ಬಟ್ ಅವ್ರಿಗೆ ಕೆಲವು ಕಡೆ ರೆಸ್ಪೆಕ್ಟ್ ಇಲ್ಲ. ಅದೊಂದು ಬೇಜಾರು ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಹೇಳಿದ್ನಲ್ಲ, ಇಷ್ಟೇ ಜಾಯ್ನಿಂಗ್ ಗೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು. ಕೆಲವೊಂದು ಕಂಪ್ನಿಲಿ ಜಾಯ್ನಿಂಗ್ ಫೀಸ್ ತಗೊಂತಾನೆ, ಕೆಲವೊಂದು ತಗೊಳಲ್ಲ. ಹಂಗಾಗಿ ನಿಮಗೆ ಗೊತ್ತಿರೋದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇದಕ್ಕೆ ಹೆಚ್ಚು ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದ್ರೆ ತಿದ್ಕೊಂತೀವಿ ನಾವು ಕೂಡ ಅಷ್ಟೇನೆ. ನಾವೇನು ಎಲ್ಲ ಕಲ್ತಿದೀವಿ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ನಮ್ಮ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೆ ಗೊತ್ತಿರೋದು ಹಂಚ್ಕೊಂತೀನಿ ನಿಮ್ಮ ಹತ್ರನ. ಹಾಗೆ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.